ಇಲ್ಲ. ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಈಗ ನಿನ್ನೆ ಸರ್ಕಾರ ನಿರ್ಣಯ ಮಂಡಿಸಿದೆ, ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ನಿರ್ಣಯ ಮಂಡಿಸಿದೆ, ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ. ಚರ್ಚೆ ಮಾಡುವಾಗ ಹೇಳಿ ಅವರು ಇಲ್ಲ ಹೇಳಬೇಕು, ಅದನ್ನೆಲ್ಲ ಹೇಳಿ ಅವರು, ಅವ್ರಿಗೆ ಅವಕಾಶ ಇದೆ. ಹೇಳಪ್ಪ. ನಾನು ಈ ಸದನ ಇಲ್ಲ, ಈ ಸದನ ವಿರೋಧಿಸುತ್ತದೆ, ಈ ಸದನ ಅಂಗೀಕರಿಸುತ್ತದೆ ಅಂತ ಹೇಳ್ತಾರೆ. ಅದು ಅವರು ವಿರೋಧ ಮಾಡುತ್ತಾರೆ. ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ, ಲೂಟಿ ಹೊಡೆದಿದೆ ಅಂತೇಳಿ. ಸರ್ಕಾರ ಅಧ್ಯಕ್ಷರೇ, ಲೂಟಿ ಹೊಡೆದಿದ್ದು ಲೂಟಿ ಮಾಡಿದ ರಿಪೋರ್ಟ್ ನಿಮ್ಮದೇ ಸರ್ಕಾರದ ರಿಪೋರ್ಟ್ ಮತ್ತೆ ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಲೂಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ, ಸರ್ಕಾರದ ರಿಪೋರ್ಟ್ ಇದೆ. ಬುಡಮೇಲು ಮಾಡಿ, ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ, ಬುಡಮೇಲಲ್ಲ, ಅದನ್ನು ರದ್ದತಿ ಮಾಡಿ, ಅಪೀಲ್ ಮಾಡಿ, ಲೂಟಿ ಮಾಡಿದ್ದಾರೆ. ಅಪೀಲ್ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಅಬಕಾರಿಯಲ್ಲಿ ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ವಿರೋಧ, ಲೂಟಿ ಸರ್ಕಾರ, ಕೇಂದ್ರ ಸರ್ಕಾರ, ನಿರ್ಣಯದ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ, ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ರಿಪೋರ್ಟ್ ಅಲ್ಲಿ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ, ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ, ಇದು ಕೆಲಸದ ಹಂಚಿಕೆ, ವೇತನ ಪಾವತಿ ಸದನದ ಮಾಡಿದ್ರ, ನಿರ್ಣಯ ಅಲ್ಲ. ಅದು ನೀವು ಚರ್ಚೆ ಮರಣ ಮಾಡಿ ಹೊಂದಿದ ಅವ್ರು ವ್ಯಕ್ತಿಗಳಿಗೆ ಹೇಳಿದ್ದಾರೆ ಸದನದ ನಿರ್ಣಯ. ಜಾಬ್ ಕಾರ್ಡ್ನಲ್ಲಿ ಶಾಲಾ ಮತ್ತು ಮಕ್ಕಳ ಹೆಸರನ್ನ ಹಾಕಿದ್ದಾರೆ. ಚರ್ಚೆ ಆಗ್ತಿದ್ದು ಅನುಮತಿ ಇಲ್ಲದೆ ಚರ್ಚೆ ಆಯ್ಕೆ ಮಾಡಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿದೆ ನೀವು ಇಷ್ಟೆಲ್ಲ ಪಾವತಿ ಮಾಡಿದ್ದಾರೆ. ಎಲ್ಲರಿಗೂ ಅವಕಾಶ ಕೊಡುವ ಬೆಲ್ಲ ಒಂದೇ ಕೆಲಸಕ್ಕೆ ಪಾವತಿ ಮಾಡಿದ್ದಾರೆ. ಈಗ ಸಿಎಂ ಸರ್ಕಾರದ ನಿರ್ಣಯ ಅಂತ ಮಾಡೋದು. ಸರ್ಕಾರ ಅಂತಂದ್ರೆ ಬೋತ್ ಅಪೋಸಿಷನ್ ಅಂಡ್ ರೂಲಿಂಗ್ ಪಾರ್ಟಿ. ಅದು ಬಿಟ್ಬಿಟ್ಟು ನಿರ್ಣಯನ ಸದನ ಅದು ಅವ್ರಿಗೆ ಅವಕಾಶ ಇದೆ, ಅವರು ಮಾತಾಡಲಿ, ವಿರೋಧ ಮಾಡಲಿ, ಅವರು ನಮ್ದೇನು ತಕರಾರು ಇಲ್ಲ. ಆದರೆ ಸರ್ವಾನುಮತದಿಂದ ತೀರ್ಮಾನ ಆಗೋದು ಯಾವಾಗ ಅಂತಂದ್ರೆ ಎರಡೂ ಪಾರ್ಟಿಯವರು ಒಪ್ಕೊಂಡಾಗ ಆ ನಿರ್ಣಯವನ್ನು. ಇಲ್ಲದೆ ಹೋದರೆ ಮೆಜಾರಿಟಿ ಮೇಲೆ ತೀರ್ಮಾನ ಮಾಡಬೇಕು. ಈಗ ಬಜೆಟ್ ಮಂಡಿಸ್ತೀವಿ, ಬಜೆಟ್ ಮಂಡಿಸಿದಾಗ ಅವ್ರು ವಾಕೌಟ್ ಮಾಡ್ತಾರೆ, ಅವ್ರು ವಿರೋಧ ಮಾಡ್ತಾರೆ. ನಾವು ಸದನ ತೀರ್ಮಾನ ಮಾಡಲ್ವಾ, ಒಪ್ಪಿಗೆ ಇಲ್ಲ ಅಂತ ಕಾನೂನು ಮಾಡ್ತೀವಿ. ಕಾನೂನು ಮಾಡುವಾಗ ಸರ್ಕಾರದ ಕಾನೂನು ಅಂತ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಕಾನೂನು ಅಂತ ಮಾಡ್ತಾರಾ? ಇದು ಯಾವಾಗಲೂ ಕೂಡ ಸದನದಲ್ಲಿ ನಡ್ಕ ಬಂದಿರತಕ್ಕಂಥ ಒಂದು ನಿಯಮಗಳು. ಅದರಿಂದ ಈಗ ಕಾಂಗ್ರೆಸ್ ನಿರ್ಣಯ ಮಾಡಿ ನಾವು ಇದಕ್ಕೆ ಸದನ ಅಂತ ಈ ಥರ ಹೇಳೋದಿದೆಯಲ್ಲ, ಇದು ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥ
ಮಾತುಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೀನಿ, ನಿರ್ಣಯ ಮಂಡಿಸಿದ್ದೀನಿ, ನಿರ್ಣಯದ ಮೇಲೆ ಮಾತಾಡ್ತೀನಿ. ಆಮೇಲೆ ನೀವು ಏನು ಮಾತಾಡಬೇಕು ನೀವು ಮಾತಾಡಿ, ಚರ್ಚೆಯಲ್ಲಿ ಭಾಗವಹಿಸಿ, ಅದಕ್ಕೆ ವಿರೋಧ ಏನಿಲ್ಲ ನಮ್ಮದು. ಯಾವ ಕಟು ಶಬ್ದಗಳಲ್ಲಿ ಸಂಸದೀಯ ಪದಗಳನ್ನು ಬಳಸಿ ಮಾತಾಡೋದಾದ್ರೆ ಮಾತಾಡಿ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ಒಂದು ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದರಲ್ಲಿ ಕೊಟ್ಟಿರೋದು ನೋಡಿದಿರಿ. ಇದರಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಮುಖ್ಯಮಂತ್ರಿಗಳು ಅಧಿಕೃತ ಪ್ರಕಟಣೆ ಇದೆ. ಇದರಲ್ಲಿ ಅವನೇನು ಹೇಳ್ತಾರೆ ಅಂದ್ರೆ, ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯ ಮಂಡಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರ್ವಾನುಮತ ಮಂಡಿಸಿದ್ರೆ ಯಾರು ಮಂಡಿಸಿದ್ದಾರೆ? ನಾವೆಲ್ಲ ನಾವು ಹೇಳೋದಾಗೇನೆ ಸರ್ವಾನುಮತದಿಂದ ನಿರ್ಣಯ ಸದನದಲ್ಲಿ ಹೇಳ್ತೀವಿ. ನಿಮಿಷ, ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದು ಸರಿ. ಸರ್ವಾನುಮತ ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದು ನಾನು ಒಪ್ಕೋತೀನಿ. ಸರ್ವಾನುಮತದಿಂದ ಮಂಡಿಸಲಾಗಿದೆ ಅಂದ್ರೆ ಹೆಂಗೆ? ಈಗ ನಿರ್ಣಯಿಸುವಾಗಲ್ಲ ಅದನ್ನ ಹೇಳುದು. ಹೆಂಗೆ ಸರ್ ನೀವು ನೀವು ವಿರೋಧ ಮಾಡ್ತಿರಲ್ರಿ, ನೀವು ವಿರೋಧ ಮಾಡ್ತಿರಲ್ಲ. ಆಮೇಲೆ ಸರ್ ನೀವು ಮಂಡನೆ ನೀವು ವಿರೋಧ ಮಾಡ್ತೀರಿ. ಹೌದು, ನಾವು ಮಂಡಿಸದೆ ಹಂಗೆ. ಹಂಗಾಗುತ್ತೆ. ಹೌದು, ಹಾಗೆ ಮಾಡಿಸೋದು. ನೀವು ವಿರೋಧ ಮಾಡಿದ್ರೆ ಮಾಡಿ, ನೀವು ಸರ್ವಾನುಮತ ನೀವು ವಿರೋಧ ಮಾಡೋದಾದ್ರೆ ಮಾಡಿ. ಸರ್ವಾನುಮತ ಅಂತ ಹೇಗೆ ಹೇಳ್ತೀರಾ ನೀವು? ಸರ್ಕಾರದ ನಿರ್ಣಯ ಈಗ ನಿರ್ಣಯ ಸರ್ವಾನುಮತ ಅಥವಾ ಇದು ಆಗ್ಲಿ, ವೋಟಿಂಗ್ ಸದನ ಆಗ್ಲಿ, ನಿರ್ಣಯ ಆದ ಮೇಲೆ ಅದು ನಿರ್ಣಯ ಪಕ್ಷದ ಮೇಲೆ ಒಪ್ಪದಾಗ ಮಾತ್ರ ಶಬ್ದ ಉಪಯೋಗ ಮಾಡಬೇಕು. ಸರ್ಕಾರದ ವತಿಯಿಂದ ಮಂಡಿಸಿ. ಸರ್ವ ಅಧಿಕಾರದಿಂದ ಅಂತ ಹೇಳಿ ಸರ್ವಾನುಮತ ಅಂತ ತೆಗೆದ್ಬಿಡಿ, ಸರ್ವ ಅಧಿಕಾರ ಅಂತ ಹೇಳಿ. ಒಂದ್ ಸೆಕೆಂಡ್, ಸರ್ವಾಧಿಕಾರ ನಿಮ್ದು. ಈಗ ಆಯ್ತಪ್ಪ ಸರ್ವಾಧಿಕಾರ ನಿಮ್ದಪ್ಪ. ಸುರೇಶ್ ಅವ್ರೆ, ಸರ್ವಾಧಿಕಾರ ತಮ್ದು, ಬಿಜೆಪಿ ಅವ್ರದ್ದು. ಸುರೇಶ್ ಈಗ ಇಬ್ರು ಸುರೇಶ್ ಬಿದ್ದಾಗಿದೆ. ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಯತ್ನ ಅಧ್ಯಕ್ಷರೇ, ಒಂದ್ ನಿಮಿಷ, ಸರ್ವಾನುಮತ ಶಬ್ದ ಉಪಯೋಗ ಮಾಡಬೇಕು. ಈಗ ಬರೇ ಮಂಡನೆ ಮಾಡಬೇಕು. ಒಂದ್ ಸೆಕೆಂಡ್ ಚರ್ಚೆಗೆ ತಯಾರದಿ. ಈಗ ನೋಡಿ, ಮಂಡನೆ ಮಾಡಿ ಅದು ಮುಂದೆ ನಾವೇನು ಒತ್ತಾಯ ಈಗ ಮಾಡ್ತೀವಿ. ಏನ್ ಗೊತ್ತಿದೆಯಾ, ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಿಮ್ಗೆ ನಾವು ಆಗಲಿ. ನೀವು ಯಾವ ಆ ರೆಸೊಲ್ಯೂಷನ್ ಕಾಪಿ ಇಟ್ಕೊಂಡು ಮಾತ್ರ ನನಗೆ ಅರ್ಥ ಆಗುದಿಲ್ಲ. ನಾವು ಇವತ್ತು ನಿಮಗೆ ಕೊಟ್ಟಿದ್ದೇವೆ, ಎಜೆಂಡಾದಲ್ಲಿ ಬಂದ ನಿರ್ಣಯ ಕಾಪಿ ಏನಿದೆ ಅದು ಕೊಡಿ. ಎಲ್ಲರೂ ದಯವಿಟ್ಟು ನಿಮ್ಗೆ ಎಜೆಂಡಾದಲ್ಲಿ ಬಂದಂತ ನಿರ್ಣಯ ಕಾಪಿಯನ್ನು ಓದಿ. ಎಜೆಂಡಾದಲ್ಲಿ ಯಾವ್ದು ಬಂದಿದೆ? ಸುನೀಲ್ ಒಂದ್ ಸೆಕೆಂಡ್ ಅಪ್ಪ, ನಾನು ಹೆಲ್ತ್ ಕೇಳಿ. ನಿಮ್ಮಲ್ಲಿ ಬಂದಿಲ್ಲ. ಒಂದ್ ಸೆಕೆಂಡ್ ಫಿನಿಶ್ ಮಾಡ್ತೀನಿ. ಯಾಕಿದ್ದೀನಿ ಹಿಡ್ಕೊಂಡು ಚರ್ಚೆ ಮಾಡ್ತೀನಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳ. ಹೌದು, ಈಗ ನಮಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸರ್ಕಾರದಿಂದ ಬಂದದ್ರಲ್ಲಿ ಸರ್ವಾನುಮತದಿಂದ ಇತ್ತು. ಆದರೆ ನಾವು ಎಜೆಂಡಾ ತಯಾರು ಮಾಡುವಾಗ ಆ ಸರ್ವಾನುಮತವನ್ನು ಸದನ ಅಂತ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಚರ್ಚೆ ಅವ್ರು ಸರ್ಕಾರ ಚರ್ಚೆ ಮಾಡುವಾಗ ಚರ್ಚೆ ಮಾಡ್ತಾರೆ ಅಂತ ನಿರ್ಣಯ ಮಾಡುವಾಗ ಅದು ಫೈನಲ್ ನಿರ್ಣಯ ಆಗುವಂಥದ್ದು. ಆದ ಕಾರಣ ಇದನ್ನು ಮುಂದುವರಿಸಿ. ಒಂದು ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್. ಮಾನ್ಯ ಅಧ್ಯಕ್ಷರೇ, ಇದನ್ನ ಹಿಡ್ಕೊಂಡು ಇದು ಮಾಡಬೇಕು. ಮಾತಾಡ್ಲಾ? ಮಾತಾಡಿ. ಅಲ್ಲ, ಏನು ಮಾತಾಡ್ತಾರೆ? ಏನು ಹೇಳಿದಿಲ್ಲ, ಅಜೆಂಡಾದಲ್ಲಿ ಓದಿ. ಭರತ್ ಸುಮ್ಮನೆ ಅವರೆಲ್ಲ ಏನಾದ್ರು ಕೂತಲ್ಲಿ ಮಾತಾಡ್ತೀರಲ್ಲ. ಅಧ್ಯಕ್ಷರೇ, ಇದು ಅವ್ರಿಗೆ ಸದನದಲ್ಲಿ